ನಮಸ್ತೆ ವೀಕ್ಷಕರೇ, TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಶಿಲ್ಪಾ ಮಹಾದೇವಸ್ವಾಮಿ. ವೀಕ್ಷಕರೇ, ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಡೋರ್ನಳ್ಳಿ ಗ್ರಾಮದ ಸಂತ ಆಂಟೋನಿ ಬಸಲಿಕಾ ಅವರ ಜಾತ್ರಾ ಮಹೋತ್ಸವವು ಜೂನ್ 13ರಂದು ನಡೆಯಲಿದ್ದು, ಈ ಪವಾಡ ಪುರುಷನ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಿದ್ಧತೆಗಳು ಹೇಗೆಲ್ಲ ಇರುತ್ತೆ ಎಂಬುದರ ಸಂಕ್ಷಿಪ್ತ ವರದಿಯನ್ನು ತಿಳಿಸಲು ಇಂದು ನಮ್ಮೊಂದಿಗೆ ಚರ್ಚ್ನ ಫಾದರ್ ಆದ ಡೇವಿಡ್ ಸಗಾಯರಾಜ್ರವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಿದ್ಧತೆಯನ್ನ ನೀವು ಯಾವೆಲ್ಲ ರೀತಿ ಮಾಡ್ಕೊಂಡಿರ್ತೀರಾ? ಪ್ರತಿ ವರ್ಷ ಈ ಮಹೋತ್ಸವ ಜೂನ್ ತಿಂಗಳ 13ನೇ ತಾರೀಕು ನಡೆಯುತ್ತೆ. ಅದರ ಪೂರ್ವಭಾವ ಸಿದ್ಧತೆಯಾಗಿ 4ನೇ ತಾರೀಕಿನಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಇದು 9 ದಿನಗಳು, 9 ದಿನಗಳ ವಿಶೇಷ ಪ್ರಾರ್ಥನೆ, ವಿಶೇಷ ಬಲಿಪೂಜೆ, ವಿಶೇಷವಾದ ಆರಾಧನಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಮೊದಲನೇ ದಿನವಾಗಿರುವ 4ನೇ ತಾರೀಕು ಜೂನ್ ತಿಂಗಳು ಧ್ವಜಾರೋಹಣ ಇರುತ್ತೆ. ಧ್ವಜಾರೋಹಣ ಬಹಳ ಮುಖ್ಯವಾದ ಒಂದು ಕಾರ್ಯ. ಆ ಧ್ವಜಾರೋಹಣ ಮಾಡುವುದರ ಮೂಲಕ ಹಬ್ಬದ ಕಾರ್ಯಕ್ರಮಕ್ಕೆ ನಾವು ಆರಂಭ ಮಾಡುತ್ತೇವೆ. ಧ್ವಜಾರೋಹಣ ಸಾಧಾರಣವಾಗಿ ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರುವ ಬೆರ್ನರ್ಡ್ ಮೋರಸ್ ಅವರು ಬಂದು ಧ್ವಜಾರೋಹಣ ಮಾಡಿ ಧ್ವಜವನ್ನು ಆಶೀರ್ವದಿಸಿ ಅಲ್ಲಿ ನೆರೆದಂಥ ಎಲ್ಲ ಜನರನ್ನು ಆಶೀರ್ವಾದ ಮಾಡಿ ತದನಂತರ ಬಲಿಪೂಜೆ ಮತ್ತು ಆರಾಧನಾ ಕಾರ್ಯಕ್ರಮಗಳಿಗೆ ನಾವು ಚಾಲನೆ ನೀಡಿದೆವು. ಇದು 9 ದಿನಗಳು ನಡೆಯುತ್ತೆ. ನೊವೇನಾ ಅಂತ ಹೇಳ್ತೀವಿ. ನೊವೇನಾ ಅಂದರೆ 9 ದಿನಗಳು. 9 ದಿನಗಳ ವಿಶೇಷ ಪ್ರಾರ್ಥನೆ, ಬಲಿಪೂಜೆ, ಬಂದಂಥ ಜನರಿಗೆ ಆಶೀರ್ವಾದ, ವಿಶೇಷ ಪ್ರಾರ್ಥನೆ ಇದೆಲ್ಲವೂ ಕೂಡ ನಡೆಯುತ್ತೆ. 10ನೇ ದಿನ ಹಬ್ಬದ ದಿನ. ಇಲ್ಲಿ ಸಾಮಾನ್ಯವಾಗಿ ಹೇಳುವ ಹಾಗೆ ಡೋರ್ನಲ್ಲಿ ಜಾತ್ರೆ. ಡೋರ್ನಲ್ಲಿ ಸಂತ ಅಂತೋಣಿಯವರ ದೇವಾಲಯದ, ಇದು ಬರೀ ದೇವಾಲಯ ಮಾತ್ರವಲ್ಲ, ಇದು ಒಂದು ಕಿರು ಬಸಲಿಕಾ, ಮೈನರ್ ಬಸಲಿಕಾ ಅಂತ ಹೇಳ್ತೀವಿ. ಇದು ವಿಶೇಷವಾದ ಒಂದು ಸ್ಥಳ, ಪವಿತ್ರ ಸ್ಥಳ. ಆದ್ದರಿಂದ ಇಲ್ಲಿ ಸಾವಿರಾರು ಜನ ಬರ್ತಾರೆ. ಯಾವ ಭಾಷೆ, ಜಾತಿ, ಧರ್ಮ ಭೇದವಿಲ್ಲದೆ ಇಲ್ಲಿ ಎಲ್ಲರೂ ಬರ್ತಾರೆ. ಸಂತ ಅಂತೋಣಿಯವರಲ್ಲಿ ಪ್ರಾರ್ಥನೆ ಮಾಡಬೇಕಂತ ಹೇಳಿ ಅನೇಕರು ಹರಕೆ ಮಾಡಿಕೊಂಡು ಬರ್ತಾರೆ. ಆ ಹರಕೆಗಳು ಅಂದರೆ ಅದು ಕೋರಿಕೆಗಳಾಗಿರುತ್ತೆ. ಅದೆಲ್ಲ ನೆರವೇರಬೇಕಂತ ಹೇಳಿ ನಾವು ಅವರ ಪರವಾಗಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇವೆ. ಅದು ವಿಶೇಷ ಬಲಿಪೂಜೆಗಳಲ್ಲಿ ನಾವು ಹೇಳುತ್ತೇವೆ. ಕೆಲವರು ರೋಗ ರುಜಿನಗಳಿಂದ ಗುಣ ಹೊಂದಬೇಕಂತ ಹೇಳಿ ಪ್ರಾರ್ಥಿಸುತ್ತಾರೆ, ನಾವು ಅವರಿಗಾಗಿ ಪ್ರಾರ್ಥಿಸ್ತೀವಿ. ಕೆಲವರು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಂದು ಹೇಳಿ ಬರುತ್ತಾರೆ, ಅವರಿಗೋಸ್ಕರ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇವೆ. ಈ ರೀತಿಯಲ್ಲಿ ಪ್ರತಿಯೊಂದು ದಿನ ನಾವು ಅವರ ಅಭಿಪ್ರಾಯಗಳಿಗಾಗಿ, ಕೋರಿಕೆಗಳಿಗಾಗಿ ಬಲಿಪೂಜೆಯನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಮತ್ತು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿಯೊಂದು ದಿನ ತೇರಿನ ಮೆರವಣಿಗೆ ಇರುತ್ತೆ. ಮೊದಲನೆಯ ದಿನ 4ನೇ ತಾರೀಕು ಧ್ವಜಾರೋಹಣ ಮಾಡಿ ಬಲಿಪೂಜೆ ಒಪ್ಪಿಸಿಕೊಟ್ಟು ಮತ್ತು ಆರಾಧನೆ ಮುಗಿಸಿದ ನಂತರ ನಾವು ಊರ ಸುತ್ತ, ಆ ಮೂಲ ಸ್ವರೂಪ ಇದಲ್ವಾ, ಅದ್ಭುತ ಸ್ವರೂಪ ಸಂತ ಅಂತೋಣಿಯವರ ಸ್ವರೂಪವನ್ನು ತೇರಲ್ಲಿ ಇಟ್ಟುಕೊಂಡು ನಾವು ಊರ ಸುತ್ತ ಮೆರವಣಿಗೆಯಲ್ಲಿ ಬರ್ತೀವಿ. ಮೆರವಣಿಗೆ ನಂತರ ಅದೇ ಸ್ವರೂಪವನ್ನು ಕೈಯಲ್ಲಿಡಿದುಕೊಂಡು ಜನರಿಗೆ ಎಲ್ಲರಿಗೂ ಆಶೀರ್ವಾದವನ್ನು ಕೊಡ್ತೇವೆ. ಅದು 2ನೇ ದಿನ, 3ನೇ ದಿನ ಹಾಗೆ ಹೇಳಿ 9 ದಿನಗಳು ಕೂಡ ಈ ಬಲಿಪೂಜೆ ನಡೆಯುತ್ತೆ. ಬಲಿಪೂಜೆ ನಂತರ ನಾವು ಸಂತ ಅಂತೋಣಿಯವರ ಸ್ವರೂಪವನ್ನು ಇಟ್ಟು ತೇರಿನ ಮೆರವಣಿಗೆಯನ್ನು ದೇವಾಲಯದ ಸುತ್ತಲೂ ನಾವು ಬರ್ತೀವಿ. ಆ ದೇವಾಲಯದ ಸುತ್ತಲೂ ಬರುವಾಗ ಜನರೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ. ತದನಂತರ ಪರಮಪ್ರಸಾದದ ಆರಾಧನೆ, ಅದು ನಮಗೆ ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಅದು ನಮ್ಮ ವಿಶೇಷ ಭಕ್ತಿ. ಪರಮಪ್ರಸಾದದ ಆರಾಧನೆ ಇರುತ್ತೆ. ಅದರ ನಂತರ ಕೆಲವು ಭಕ್ತಾದಿಗಳು, ಕುಟುಂಬಗಳು ಸೇರಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಅನ್ನ ಸಂತರ್ಪಣೆ ಮಾಡುವಾಗ ಬರೀ ಅದು ಭೋಜನ, ಒಂದು ಊಟ ಎಂದು ಹೇಳಿ ಯಾರು ಅದರಲ್ಲಿ ಭಾಗವಹಿಸಲ್ಲ. ಬದಲಾಗಿ ಅದೊಂದು ಪ್ರಸಾದ ಎಂಬಂತಹ ಭಕ್ತಿಪೂರ್ವಕವಾಗಿ ಆ ಊಟದ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ. 10ನೇ ತಾರೀಕು ಮಹೋತ್ಸವ. ಆ ಹಬ್ಬದ ಮಹೋತ್ಸವದ ಆ ದಿನದಲ್ಲಿ ಬಹಳ ಮುಖ್ಯವಾದಂತಹ ಕಾರ್ಯ ಅಂತ ಹೇಳಿದರೆ, ಬಂದಂತಹ ಎಲ್ಲ ಭಕ್ತಾದಿಗಳು ಬಲಿಪೂಜೆಯಲ್ಲಿ ಭಾಗವಹಿಸಬೇಕಂತ ಹೇಳಿ
ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5:15 ಗಂಟೆಗೆ ನಾವು ವಿವಿಧ ಒಂದೊಂದು ಗಂಟೆಗೆ ಒಂದೊಂದು ಭಾಷೆಯಲ್ಲಿ ಕೂಡ ನಾವು ಬಲಿಪೂಜೆಯನ್ನು ಒಪ್ಪಿಸಿಕೊಡುತ್ತೇವೆ. ಪ್ರಧಾನ ಬಲಿಪೂಜೆ ಅಂತ ಹೇಳಿದ್ರೆ ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಪರಮ ಪೂಜ್ಯ ಬೆರ್ನರ್ಡ್ ಮೋರಸ್ ಅವರು 10 ಗಂಟೆಗೆ ನೆರವೇರಿಸುವಂತಹ ಬಲಿಪೂಜೆ. ಅದರಲ್ಲಿ ಸಾವಿರಾರು ಜನ ಭಾಗವಹಿಸುತ್ತಾರೆ. ತದನಂತರ 11 ಗಂಟೆಗೆ ಮತ್ತು 12 ಗಂಟೆಗೆ ಅಂತ ಹೇಳಿ ಸಂಜೆ 5:15 ತನಕ ನಮಗೆ ಬಲಿಪೂಜೆಯ ಕಾರ್ಯಕ್ರಮ ಇರುತ್ತೆ. ಅದೆಲ್ಲ ಆದ ಮೇಲೆ ಸುಮಾರು ಒಂದು 7 ಗಂಟೆಗೆ ಅಲಂಕೃತ ವಿಜೃಂಭಣೆಯಿಂದ ನಾವು ತೇರಿನ ಮೆರವಣಿಗೆಯನ್ನು ನಾವು ಊರ ಸುತ್ತಲೂ ತೆಗೆದುಕೊಂಡು ಹೋಗುತ್ತೇವೆ. ಅದರಲ್ಲಿ ಎಷ್ಟು ಜನ ಅಂತ ಹೇಳೋಕ್ಕೆ ನಮಗೆ ಸಾಧ್ಯಲ್ಲ. ಅಷ್ಟೊಂದು ಜನ ಹಬ್ಬಕ್ಕೆ ಬಂದವರೆಲ್ಲರೂ ಕೂಡ ಆ ತೇರಿನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಇಡೀ ದಿನ ಸುಮಾರು 40,000 to 50,000 ಜನಕ್ಕಿಂತ ಹೆಚ್ಚಾಗಿ ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಿಮಗೆ ಈ ಸಂದೇಶವನ್ನು ಕೊಡುತ್ತೇನೆ. ಈ ಸಂದೇಶವನ್ನು ಕೊಡುವಾಗ ಇಡೀ ಕರ್ನಾಟಕ ಜನತೆಗೆ ಮಾತ್ರವಲ್ಲ, ವಿಶ್ವದ ಎಲ್ಲೆಡೆ ಇರುವಂಥ ಎಲ್ಲ ಸಂತ ಅಂತೋನಿಯವರ ಭಕ್ತಾದಿಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಬನ್ನಿ, ಸಂತರ ಆಶೀರ್ವಾದಗಳನ್ನು ಪಡೆಯಿರಿ. ಸರ್, ಪವಾಡ ಪುರುಷನ ಜಾತ್ರಾ ಮಹೋತ್ಸವಕ್ಕೆ ಅತ್ಯಧಿಕವಾದ ಜನಸಾಗರ ಹರಿದು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗಾಗಲೇ ಹಲವಾರು ರೋಗ ರುಜಿನಗಳಾಗಿರ್ಬೋದು ಅಥವಾ ಮಹಾಮಾರಿ ಕರೋನಾದಂತಹ ಕಾಯಿಲೆಗಳಾಗಿರ್ಬೋದು, ಈ ಎಲ್ಲದರ ಅನುಸಾರವಾಗಿ ಆರೋಗ್ಯ ಕ್ರಮವಾಗಿ ನೀವು ಕೈಗೊಂಡಿರುವಂತಹ ಮುನ್ನೆಚ್ಚರಿಕೆಯ ಕ್ರಮಗಳು? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಇಲ್ಲಿ ಅನೇಕರು ನಾನಾ ರೀತಿಯಲ್ಲಿ ಬಾಧೆಗಳನ್ನು ಪಡೆದವರು ಕೂಡ ಹರಕೆ ಮಾಡಿಕೊಂಡು ನಮಗೆ ಸೌಖ್ಯ ಆಗತ್ತೆ ಅಂತ ಕಾರಣಕ್ಕಾಗಿ ಇಲ್ಲಿ ದೇವಾಲಯಕ್ಕೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸೌಖ್ಯವನ್ನು ಪಡೆದು ಹೋಗ್ತಾರೆ. ಆದರೂ ಕೂಡ ಇಷ್ಟೊಂದು ಜನ ಸಮೂಹ ಸೇರುವ ಕಾರಣ ನಾವು ಆರೋಗ್ಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ, ಅಂದರೆ ಯಾರಿಗಾದರೂ ದಿಢೀರ್ನ ಏನಾದರೂ ಒಂದು ಕಾಯಿಲೆ ಬಂತು, ಸಮಸ್ಯೆಗಳು ಬಂದಂತ ಹೇಳಿದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದ MLA ರವಿಶಂಕರ್ ಅವರು ಡಿಪಾರ್ಟ್ಮೆಂಟ್ ಕಡೆಯಿಂದ, ಆರೋಗ್ಯದ ಕ್ಷೇತ್ರದ ಕಡೆಯಿಂದ ಅವರು ಡಾಕ್ಟರ್ಸನ್ನು, ನರ್ಸಸನ್ನು ನಮಗೆ ಇಲ್ಲಿ ಒದಗಿಸಿಕೊಟ್ಟು ಅಲ್ಲಿ ಕ್ಯಾಂಪ್ ಮಾಡಲಿಕ್ಕೆ ಹೇಳುತ್ತಾರೆ. ಅವರು 24x7 ರೀತಿಯಲ್ಲಿ ಆ ದಿನ ಫುಲ್ ಡೇ ಅವರು ಇಲ್ಲಿ ನಮಗೆ ಸೇವೆಯನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಒಂದು ಆ್ಯಂಬುಲೆನ್ಸನ್ನು ಕೂಡ ಇಲ್ಲಿ ಯಾವುದಾದ್ರೂ ಒಂದು ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸ್ ಸೇವೆ ಕೂಡ ಇರುತ್ತೆ. ಅದು ಮಾತ್ರವಲ್ಲದೆ ನಮ್ಮದೇ ಆಸ್ಪತ್ರೆ ಇದೆ, ಸೆಂಟ್ ಜೋಸೆಫ್ಸ್ ಹಾಸ್ಪಿಟಲ್ ಇನ್ ಮೈಸೂರು. ಆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸು, ನರ್ಸಸ್ಸು ಮತ್ತು ಬೇರೆ ಇತರ ಸಂಬಂಧಪಟ್ಟ ಸಿಬ್ಬಂದಿಗಳು ಬಂದು ಇಲ್ಲಿ ಕ್ಯಾಂಪ್ ಮಾಡ್ತಾರೆ. ಅವಶ್ಯಕತೆಗಳಿಗೆ ಡಾಕ್ಟರ್ಸ್ ಒತ್ತಾಸೆ, ಸಹಾಯ ಇರುತ್ತೆ. ಈ ಮೂಲಕ ನಾವು ಜನರ ಆರೋಗ್ಯದ ಕುರಿತಾಗಿ ಕೂಡ ನಾವು ಕಾಳಜಿ ವಹಿಸಿ ಕಾರ್ಯಕ್ರಮಗಳನ್ನು ನಾವು ನೋಡಿಕೊಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವವಿಖ್ಯಾತ ಪವಾಡ ಪುರುಷ ಸಂತ ಆಂಟೋನಿ ಬಸಲಿಕಾ ಅವರ ಜಾತ್ರಾ ಮಹೋತ್ಸವದ ವರದಿ ಇದಾಗಿತ್ತು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ. ಕ್ಯಾಮ್ರಾಮ್ಯಾನ್ ಚಂದ್ರು ಜೊತೆ ಶಿಲ್ಪಾ ಮಹದೇವಸ್ವಾಮಿ, TV1 ಕನ್ನಡ ವಾಹಿನಿ. ಇದು ಕನ್ನಡಿಗರ ಧ್ವನಿ, KR ನಗರ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ.
ಮನಸ್ಸಿಗೆ ಪ್ರಿಯರಾದ ಸಂತ ಅಂತೋಣಿ, ಪರ ಸೇವೆ ಮಾಡಿದ ಸಂತ ಅಂತೋಣಿ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯ ಬರವ. ಪಾವನ ಪುರುಷ ಸಂತ ಅಂತೋಣಿ, ಪ್ರವಾದಿಯಾದ ಸಂತ ಅಂತೋಣಿ, ಸೆರೆಯಾಳ ಬಿಡುಗಡೆ ಮಾಡಿದ ಮೃತರಿಗೆ ಜೀವ